ಹಲೋ ಫ್ರೆಂಡ್ಸ್, ಇವತ್ತು ನಾನು ಟ್ರೆಂಡಿಂಗಲ್ಲಿರುವಂಥ ಸ್ಲೀವ್ ಡಿಸೈನ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾವು ಸ್ಲೀವ್ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಈ ಥರ ಲೈನಿಂಗ್ ಮೇಲೆ 2.5 ಇಂಚು ಈ ಕಡೆ ಕೆಳಗಡೆ ಮಾರ್ಕ್ ಮಾಡಿಕೊಂಡು ಮೇಲ್ಗಡೆ 5ವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಲೆಂತ್ ಬೇಕು ಅಷ್ಟಾದರೂ ನೀವು ಮಾರ್ಕ್ ಮಾಡ್ಕೋಬಹುದು. ನಾನು ಇಲ್ಲಿ ಇಷ್ಟೇ ಸಾಕು ಅಂತ ನಾನು ಮಾಡ್ಕೊಂಡಿದ್ದೀನಿ. ಬಾರ್ಡರ್ ಎಷ್ಟಿರುತ್ತೆ ಅಷ್ಟಿಗೆ ನೋಡಿಬಿಟ್ಟು ನೀವು ಮಾಡ್ಕೋಬೋದು. ನಾನಿಲ್ಲಿ ಸಾಕು ಅಂತ ನಾನು 5ವರೆನೇ ಇಟ್ಟಿದ್ದೀನಿ. ಈ ಥರ ವಿ ಆಗಿ ಈ ಥರ ಒಂದು ಲೈನ್ ಹಾಕ್ಕೊಂಡ್ಮೇಲೆ ಅದ್ರ ಮೇಲ್ಗಡೆ ನಾವು ಡಿಸೈನ್ ಮಾಡ್ಕೊತ ಹೋಗಬೇಕು, ಡ್ರಾ ಮಾಡ್ಕೊತಾ. ಇಲ್ಲಿ ನಾನು ಸ್ಕಾಲಪ್ಪಲ್ಲಿ ಒಂದೆರಡು ಸ್ಕಾಲಪ್ ಥರ ಹಾಕ್ಬಿಟ್ಟು ಮೇಲ್ಗಡೆ ಟೆಂಪಲ್ ಇದ್ರ ಥರ ಗೋಪುರ ಬರುತ್ತಲ್ಲ ಆ ಥರ ಟೈಪಲ್ಲಿ ನಾನು ಕೊಡ್ತಾಯಿದ್ದೀನಿ. ಇದು ಇವಾಗ ಟ್ರೆಂಡಿಂಗಲ್ಲಿ ಹೋಗ್ತಾ ಇರೋವಂಥ ಸ್ಲೀವ್ ಡಿಸೈನ್ಸು. ನೋಡಿ, ನೀವು ಕಾಟನ್ ಸೀರೆ ಬೇರೆ ಥರ ಯಾವ ಸೀರೆಗಾದ್ರೂ ನೀವು ಈ ಥರ ಮಾಡ್ಕೋಬೋದು. ಯಾವ ಸೀರೆಗಾದರೂ ನೀವು ಈ ಥರ ಮಾಡ್ಕೋಬೋದು. ಇದರಲ್ಲಿ ನೆಕ್ಸ್ಟ್ ಈ ಥರ ಆದಮೇಲೆ ನಾನು ಅದೆಷ್ಟು ಆಗುತ್ತೆ ಅಷ್ಟಕ್ಕೆ ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ಒಂದು ಸುತ್ತಲೂ 1 ಇಂಚು ಎಕ್ಸ್ಟ್ರಾ ಕಟ್ ಮಾಡೋ ಥರ ಕ್ಯಾನ್ವಾಸ್ ತೊಗೊಂಡು ಅದನ್ನು ಬಟ್ಟೆ ಮೇಲೆ ಅದನ್ನು ಇಟ್ಕೊಂಬಿಟ್ಟು ಅದ್ರ ಮೇಲೆ ನಾನು ಡ್ರಾ ಮಾಡ್ಕೊಂಬರ್ತಿದ್ದೀನಿ. ಅದೇ ಥರ ಡಿಸೈನು ಕ್ಯಾನ್ವಾಸ್ ಹಾಕಿದ್ರೆ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ತುಂಬ ತೆಳುವಿರೋ ಬಟ್ಟೆಗೆಲ್ಲ ಕ್ಯಾನ್ವಾಸ್ ಹಾಕಿದರೆ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲ ಕಾಟನ್ ಸ್ವಲ್ಪ ರಫ್ ಇರೋ ಬಟ್ಟೆಗೆ ಹಾಗೆ ನೀವು ಲೈನಿಂಗ್ ಮೇಲೆ ಈ ಥರ ಡಿಸೈನ್ ಮಾಡಿ ಕಟ್ ಮಾಡಿಬಿಟ್ಟು ಟರ್ನ್ ಮಾಡಿದ್ರೆ ಏನು ಅದು ನೀಟಾಗಿ ಬರುತ್ತೆ. ಈ ಥರ ನೀವು ಕ್ಯಾನ್ವಾಸ್ ಹಾಕಿದ್ರೆ ಇನ್ನೂ ಸ್ವಲ್ಪ ಸ್ಟಿಫಾಗಿ ನೀಟಾಗಿ ಫಿನಿಶಿಂಗು ಎಡ್ಜಸ್ ಎಲ್ಲ ನೀಟಾಗಿ ಕರ್ವೆಲ್ಲ ನೀಟಾಗಿ ಬರುತ್ತೆ. ಇವಾಗ ನಾನು ಆ ಥರ ಡ್ರಾ ಮಾಡಿಕೊಂಡು ಈ ಕಡೆ 1 ಇಂಚಿಗೆ ಮತ್ತೆ ನಾನು 1 ಇಂಚು ಇಟ್ಕೊಂಬಿಟ್ಟು ಮತ್ತೆ ನಾನು ಡ್ರಾ ಮಾಡ್ಕೊತೀನಿ. 1 ಇಂಚು ಸುತ್ತಲೂ ಎಕ್ಸ್ಟ್ರಾ ಆ ಥರ ಮಾರ್ಕ್ ಮಾಡ್ಕೊಂಬಿಟ್ಟು ನಾನು ಅದನ್ನು ಡ್ರಾ ಮಾಡ್ಕೊತೀನಿ. ನೋಡಿ, ಈ ಥರ ನೀವು ಬೇಕಾದ್ರೆ ದೊಡ್ಡದು ಮಾಡ್ಕೋಬೋದು. ಈ ಥರದ ಡಿಸೈನಲ್ಲಿ ತುಂಬ ಲೆಂತು ಫುಲ್ಲು 6-7ವರೆಗೂ ಇಡ್ಬೋದು. ಮೇಲ್ಗಡೆವರೆಗೂ ಕೆಳಗಡೆನೂ ಅಗಲ ಮಾಡ್ಬೋದು. 3 ಇಂಚ್ ಕೊಟ್ಟು ಇನ್ನೂ ಕೆಳಗಡೆನೂ 3 ಇಂಚ್ ಕೊಟ್ಟು ಇನ್ನೂ ದೊಡ್ಡದಾಗಿ ಮಾಡ್ಬೋದು. ನಾನು ಬಟ್ಟೆ ಕಡಿಮೆ ಇತ್ತದು, ಅದಕ್ಕೋಸ್ಕರ ನಾನು ಅಷ್ಟೇ ಕೊಟ್ಟಿದ್ದೀನಿ. ಕೆಳಗಡೆ 2.5 ಮೇಲ್ಗಡೆ 5.5 ಕೊಟ್ಟಿದ್ದೀನಿ. ಆಮೇಲೆ ನೋಡಿ, ಈ ಕಡೆ ಒಂದು ಕಡೆ ಡ್ರಾ ಮಾಡ್ಕೊಂಡಿರ್ತೀವಲ್ಲ, ನೆಕ್ಸ್ಟ್ ಈ ಕಡೆ ತಿರುಗಿಸ್ಕೊಂಡು ಅದನ್ನೇ ಬೆಳಕಲ್ಲಿ ಇಟ್ಕೊಂಡ್ರೆ ನಮಗೆ ಕಾಣುತ್ತೆ ಕರೆಕ್ಟಾಗಿ ಆ ಸೈಡ್ ಡ್ರಾ ಮಾಡಿರೋದು. ಅದನ್ನೇ ಇಟ್ಕೊಂಡು ಸ್ವಲ್ಪ ಬೆಳಕಲ್ಲಿ ಇಟ್ಕೊಳ್ಳೋ ಥರ ನೆಕ್ಸ್ಟ್ ಈ ಕಡೆನೂ ಡ್ರಾ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ನೋಡಿ, ಈ ಥರ ಎಲ್ಲ ಆದಮೇಲೆ ಒಂದು ಲೈನಿಂಗ್ ತೊಗೊಂಬಿಟ್ಟು ಸುತ್ತಲೂ ಈ ಥರ ಕಟ್ ಮಾಡ್ಕೊಬೇಕು. ಸುತ್ತಲೂ ಎಡ್ಜಸ್ ಎಲ್ಲ ಕಟ್ ಮಾಡಿಕೊಂಡು ಒಂದು ಲೈನಿಂಗ್ ತೊಗೊಬೇಕು. ಎಷ್ಟಾಗುತ್ತೆ ಅಷ್ಟಕ್ಕೆ ಲೈನಿಂಗ್ ತೊಗೊಂಬಿಟ್ಟು ಲೈನಿಂಗ್ ಮೇಲೆ ಐರನ್ ಮಾಡ್ಕೊಬೇಕು. ಐರನ್ ಮಾಡ್ಕೊಂಡ್ರೆ ಒಂಥರ ಶೈನಿಂಗ್ ಇರುತ್ತೆ. ಅದನ್ನು ಇಟ್ಬಿಟ್ಟು ಅದ್ರ ಮೇಲ್ಗಡೆ ಐರನ್ ಮಾಡ್ಕೊಬೇಕು. ನೀವು ಡ್ರಾ ಮಾಡ್ಬೇಕಾದ್ರೂ ಅಷ್ಟೇ ಶೈನಿಂಗ್ ಇರೋ ಕಡೆ ಡ್ರಾ ಮಾಡಬೇಡಿ. ಈ ಕಡೆ ಯಾವುದು ಶೈನಿಂಗ್ ಇರೋಲ್ಲ ಆ ಕಡೆ ಡ್ರಾ ಮಾಡ್ಕೊಳ್ಳಿ. ಶೈನಿಂಗ್ ಇರೋ ಕಡೆನ ಬಟ್ಟೆ ಮೇಲೆ ಇಟ್ಟು ಐರನ್ ಮಾಡ್ಕೊಳ್ಳಿ, ಸ್ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದೆಲ್ಲ ಬಟ್ಟೆಲಿ ಐರನ್ ಎಲ್ಲ ಆದಮೇಲೆ ಈ ಎಕ್ಸ್ಟ್ರಾಸ್ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಒಂದು ಸ್ಲೀವಿಗೆ ಮಾತ್ರ ನಾನು ತೋರಿಸ್ತಿರೋದು. ಇನ್ನೊಂದು ಸ್ಲೀವ್ನ ನಾನು ಮಾಡ್ಕೊಂಡು ಆಮೇಲೆ ತೋರಿಸ್ತೀನಿ. ಇವಾಗ ಈ ಮೇನ್ ಕ್ಲಾತಿಗೆ ತೊಗೊಂಬಂದ್ಬಿಟ್ಟು ಇಲ್ಲಿ ನಾನು ಪಿನ್ ಹಾಕ್ತಿದ್ದೀನಿ. ಏನಂದರೆ ಸೆಂಟ್ರ್ ಪಾಯಿಂಟ್ ನೋಡ್ಕೊಬೇಕು. ಸೆಂಟ್ರಿಗೆ ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಅದನ್ನು ಸೆಂಟ್ರಲ್ಲಿ ನೋಡಿಕೊಂಡು ನಾನು ಕರೆಕ್ಟಾಗಿ ಮೇನ್ ಕ್ಲಾತ್ ಮೇಲೆ ಇಟ್ಬಿಟ್ಟು ಸೆಂಟ್ರಲ್ಲಿ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಈ ಥರ ಸ್ಟಿಚ್ ಹಾಕ್ಕೊಂಡ್ರೆ ಸ್ಟಿಫಾಗಿರುತ್ತೆ. ಆಮೇಲೆ ಸೈಡಲ್ಲಿ ಸ್ಟಿಚ್ ಹಾಕಬೇಕಾದ್ರೆ ಆ ಕಡೆ ಈ ಕಡೆ ಹೋಗಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಅದಾದಮೇಲೆ ನಾನಿಲ್ಲಿ ಟೆಂಪಲ್ ಇದ್ರ ಥರ ಸ್ಕಾಲಪ್ ಇದೆಯಲ್ಲ ಡಿಸೈನ್ ಮಾಡಿದ್ದೀನಲ್ಲ ಅದ್ರ ಮೇಲ್ಗಡೆ ಸ್ಟಿಚ್ ಮಾಡ್ಕೋಬೇಕು. ನಾನು ಎಲ್ಲಿ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿದ್ದೀನಿ ಅಲ್ಲೇ ಸ್ಟಿಚ್ ಮಾಡ್ಕೊಂಡು ಹೋಗಿ ಕರ್ವಲ್ಲೆಲ್ಲ ನೋಡಿಕೊಂಡು ನೀಟಾಗಿ ಸ್ಟಾಪ್ ಮಾಡ್ಕೊಂಬಿಟ್ಟು ಕರ್ವ್ ಪಾಯಿಂಟಲ್ಲೆಲ್ಲ ನೋಡಿಕೊಂಡು ಸ್ಟಿಚ್ ಮಾಡ್ಕೋತಾ ಹೋಗಿ. ಆವಾಗ ಕರ್ವ್ಸ್ ಎಲ್ಲ ನೀಟಾಗಿ ಬರುತ್ತೆ. ನೀವು ಈ ಥರ ಡಿಸೈನಲ್ಲಿ ಇದೇ ಥರ ಡಿಸೈನ್ ಮಾಡಬೇಕು ಅಂತ ಇಲ್ಲ, ಬೇರೆ ಬೇರೆ ಥರ ಡಿಸೈನ್ಸು ಇರುತ್ತೆ. ಬೇರೆ ಬೇರೆ ಥರ ಡಿಸೈನ್ಸು ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಚಿಕ್ಕದು ಮಾಡ್ಕೋಬೋದು, ದೊಡ್ಡದು ಮಾಡ್ಕೋಬೋದು. ಇವಾಗ ನೋಡಿಕೊಂಡು
ನೀಟಾಗಿ ಸ್ಟಿಚ್ ಮಾಡ್ಕೊತ ಹೋಗಿ. ಅದು ಎಡ್ಜಸ್ಸಲ್ಲೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟು ನಿಧಾನಕ್ಕೆ ಒಂದೊಂದೇ ಸ್ಟಿಚ್ ಮಾಡ್ಕೊತ ಹೋಗಿ, ಆವಾಗ ನೀಟಾಗಿ ಬರುತ್ತೆ ಸ್ಟಿಚಿಂಗು. ನೋಡಿ ಇವಾಗ ಸ್ಟಿಚಿಂಗ್ ಎಲ್ಲ ಆಯಿತು. ಇವಾಗ 1/4 ಇಂಚ್ ಬಿಟ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. 1/4 ಇಂಚ್ ಬಿಟ್ಬಿಟ್ಟು ಎಲ್ಲ ಕಟ್ ಮಾಡಿಕೊಂಡು ನಾಚ್ ಹಾಕ್ಕೊಬೇಕು. ಹಾಕ್ಬಿಟ್ಟು ಎಲ್ಲ ನಾಚ್ ಹಾಕ್ಕೊಳ್ಳಿ. ಅದಾದಮೇಲೆ ಅದನ್ನೆಲ್ಲ ಈ ಕಡೆ ಟರ್ನ್ ಮಾಡಿ, ಹಿಂದೆಗಡೆ ಟರ್ನ್ ಮಾಡಿ ಈ ಥರ ಎಲ್ಲ ಫೋಲ್ಡ್ ಮಾಡಿ. ಎಡ್ಜಸ್ಸಲ್ಲೆಲ್ಲ ಒಳಗಡೆ ಸ್ವಲ್ಪ ಬೆರಳಾಕಿ ತಳ್ಳಿ, ಅದರಿಂದ ನೀಟಾಗಿ ಅದು ಒಳಗಡೆ ಎಲ್ಲ ಡಿಸೈನ್ ಇರುತ್ತಲ್ಲ ಅದೆಲ್ಲ ನೀಟಾಗಿ ಕಾಣುತ್ತೆ. ಇವಾಗ ಅದೆಲ್ಲ ಆದಮೇಲೆ ನಾನು ಅದ್ರ ಮೇಲೆ ಟಾಪ್ ಸ್ಟಿಚ್ ಬಿಡ್ತಾಯಿದ್ದೀನಿ. ಅದ್ರ ಮೇಲ್ಗಡೆ ಒಂದು ನೀಟಾಗಿ ಫುಲ್ಲೆಲ್ಲ ಸ್ಟಾಪ್ ಸ್ಟಿಚ್ ಬಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಪರ್ಫೆಕ್ಟಾಗಿ ಕೂತಿರುತ್ತದು. ಇದೆಲ್ಲ ಆದಮೇಲೆ ಇವಾಗ ಇದಕ್ಕೆ ಬಾರ್ಡರ್ ತೊಗೊಂಡ್ಬಿಟ್ಟು, ಈ ಬಾರ್ಡರ್ ಇರುತ್ತಲ್ಲ, ಮೇನ್ ಕ್ಲಾತ್ ಬಾರ್ಡರ್ ಇರುತ್ತಲ್ಲ ಸೇಮ್ ಫೇಸಲ್ಲಿರೋದು, ಅದನ್ನು ತೊಗೊಂಡ್ಬಿಟ್ಟು ನೀಟಾಗಿ ಅಲ್ಲಿಗೆ ಸೆಟ್ ಮಾಡ್ಕೊಂಬಿಟ್ಟು ಪಿನ್ ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ಪಿನ್ ಹಾಕ್ಕೊಂಡು ಈ ಥರ ಸೆಕ್ಯೂರ್ ಮಾಡ್ಕೊಳ್ಳಿ, ಆವಾಗ ಆ ಕಡೆ ಈ ಕಡೆ ಹೋಗಲ್ಲ. ಅದು ಸೆಕ್ಯೂರ್ ಮಾಡ್ಕೊಂಡ್ಮೇಲೆ ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ನಾನಿಲ್ಲಿ ಬ್ಲೌಸ್ ಸೈಡಲ್ಲಿ ಬಟ್ಟೆ ಕಡಿಮೆ ಇತ್ತು ಅಂತ ಅದನ್ನು ನಾನು ಜಾಯಿನ್ ಮಾಡ್ಕೊಂಡಿದ್ದೀನಿ. ಈ ಸ್ಯಾರಿ ಬ್ಲೌಸ್ಗಳಲ್ಲಿ ಸ್ಯಾರಿದು ಫುಲ್ಲು ಅಷ್ಟು ಬ್ಲೌಸ್ ಪೀಸ್ ಅಷ್ಟು ಕೊಟ್ಟಿರಲ್ಲ, ಕಡಿಮೆನೇ ಕೊಟ್ಟಿರ್ತಾರೆ. ಆವಾಗ ಸ್ಲೀವ್ಸಿಗೆ ಸ್ವಲ್ಪ ಶಾರ್ಟೇಜ್ ಬರುತ್ತೆ. ಆವಾಗ ಈ ಥರ ಎಕ್ಸ್ಟ್ರಾ ಬಟ್ಟೆನ ನೀವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಇವಾಗ ಸ್ಟಿಚ್ ಎಲ್ಲ ಆಯಿತು ನೋಡಿ, ಈ ಥರ ಇದೆ. ಇವಾಗ ನಾವು ಲೈನಿಂಗ್ನ ತೊಗೊಂಬಿಟ್ಟು ಅದ್ರ ಮೇಲ್ಗಡೆ ಇಡಬೇಕು. ಫೇಸ್ ಟು ಫೇಸಲ್ಲಿ ಅದ್ರ ಮೇಲೆ ಇಟ್ಟು ಸೆಂಟರ್ ನೋಡ್ಕೊಬೇಕು. ಕರೆಕ್ಟಾಗಿ ಸೆಂಟರು ಬರೋ ಥರ ನೋಡಿಕೊಂಡು, ಮಧ್ಯದಲ್ಲೇ ಬರಬೇಕು ಆ ಡಿಸೈನ್ ಎಲ್ಲ. ಅದು ನೋಡಿಕೊಂಡು ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿರ್ತೀವಲ್ಲ, 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಮೇಲೆ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಕೆಳಗಡೆ ಬಾಟಮು ಬೇಗ ಈ ಥರ ಆದರೆ ಕೆಳಗಡೆ ಬಾಟಮು ಬೇಗ ಫಿನಿಶ್ ಮಾಡ್ಬೋದು. ಇಲ್ಲ ಅಂತಂದರೆ ಮೇನ್ ಕ್ಲಾತು ಲೈನಿಂಗ್ ಮೇಲೆ ಇದು ಮಾಡಿಬಿಟ್ಟು ಡಿಸೈನ್ ಮಾಡಿ, ಇನ್ನು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿಕೊಂಡು ಕೆಳಗಡೆ ಬಾಟಮ್ ನೀವು ಫಿನಿಶ್ ಮಾಡ್ಬೋದು. ಇಲ್ಲ ಈ ಥರ ಮಾಡಿದ್ರೆ ಈಸಿ ಆಗುತ್ತೆ. ಇವಾಗ ಟರ್ನ್ ಮಾಡಿಬಿಟ್ಟು ಈ ಸೈಡ್ ಒಂದು ನಾಚ್ ಹಾಕ್ತೀನಿ. ಈ ಸೈಡೊಂದು ಸ್ಟಿಚಿಂಗ್ ಮಾಡ್ಕೊತ ಕಿನಾರೆ ಮಾಡ್ಕೊಂಡು ಹೋಗಬೇಕು. ಎಲ್ಲ ಹಾಕಿದ್ಮೇಲೆ ಇವಾಗ ಈ ಥರ ಉಲ್ಟಾ ತಿರುಗಿಸ್ಬಿಟ್ಟು ನೀಟಾಗಿ ಅದನ್ನು ಸೆಟ್ ಮಾಡ್ಕೊಳ್ಳಿ. ಆ ಥರ ನೀಟಾಗಿ ಸೆಟ್ ಮಾಡ್ಕೊಂಡ್ಮೇಲೆ ಈಗ ಲೈನಿಂಗ್ ಸೈಡ್ ಇರುತ್ತಲ್ಲ ಅದನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಲೈನಿಂಗೆಲ್ಲ ಫುಲ್ಲೆಲ್ಲ ಅಟ್ಯಾಚ್ ಮಾಡ್ಕೊಂಬಿಡಿ. ಅಟ್ಯಾಚ್ ಮಾಡಿಕೊಂಡು ಈಗ ಈ ಥರ ಎಲ್ಲ ಆದಮೇಲೆ ಎಕ್ಸ್ಟ್ರಾಸ್ ಇರುತ್ತಲ್ಲ, ಎಕ್ಸ್ಟ್ರಾಸ್ ಎಲ್ಲ
ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾಸ್ ಬಟ್ಟೆ ಇರುತ್ತಲ್ಲ, ಎಕ್ಸ್ಟ್ರಾಸ್ ಬಟ್ಟೆ ಎಲ್ಲ ಕಟ್ ಮಾಡ್ಕೊಂಡು ತಕ್ಕೊಳ್ಳಿ. ಇವಾಗ ನೋಡಿ ಫೈನಲ್ ಆಗಿ ಬ್ಲೌಸ್ ಡಿಸೈನ್ಸ್ ರೆಡಿ ಆಯಿತು. ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.